ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಬ್ರಾನ್ಸನ್ ರೀಡ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಬ್ರಾನ್ಸನ್ ರೀಡ್ ಅವರಿಗೆ ಇಂಜುರಿ ಆಗಿದೆ ಅಂಡ್ ಈಗ ಅವರು ರಿಕವರಿ ಪ್ರೋಸೆಸ್ ಅಲ್ಲಿ ಇದ್ದಾರೆ ಅಂಡ್ ಆದಷ್ಟು ಬೇಗ ಅವರ ರಿಟರ್ನ್ ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ರೀಸೆಂಟ್ ಆಗಿ ನಮ್ಮ ಬ್ರಾನ್ಸನ್ ರೀಡ್ ಅವರು ಒಂದು ಕಾರ್ ಆಕ್ಸಿಡೆಂಟ್ ಅಲ್ಲೂ ಕೂಡ ಇನ್ವಾಲ್ವ್ ಆಗಿದ್ರಂತೆ. ಅಂದ್ರೆ ಅವರು ಕಾಡಿನ ಓಡಿಸ್ಬೇಕಾದ್ರೆ ಇನ್ನೊಂದು ಗಾಡಿ ಬಂದು ಅವರ ಗಾಡಿಗೆ ಗುದ್ದಿರೋದು ಅಂತಾನೆ ಹೇಳ್ಬೇಕು. ಇದನ್ನ ಅವರೇ ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ಕೋತಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಜಸ್ಟ್ ಹ್ಯಾಡ್ ಎ rare collision, thankfully everyone is okay, but people stop driving on your damn phones, pay attention, people have kid in their cars ಅಂತ ಒಂದು ಮೆಸೇಜ್ ನ ಎಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ರೀಸೆಂಟ್ ಆಗಿ ನಾನೊಂದು ಕೊಲ್ಯೂಷನ್ ಇಂದ ತಪ್ಪಿಸ್ಕೊಂಡೆ ಅಂಡ್ ಯಾರಿಗೂ ಕೂಡ ಏನೂ ಆಗಿಲ್ಲ, ಬಟ್ ನೀವು ನಿಮ್ಮ ಫೋನ್ ನ ನೋಡ್ಕೊಂಡು ಗಾಡಿ ಓಡಿಸೋದನ್ನ ಮೊದಲು ಬಿಟ್ಟಾಕಿ, ಯಾಕಂದ್ರೆ ಗಾಡಿ ಒಳಗಡೆ ಮಕ್ಕಳು ಮರಿ ಎಲ್ಲರೂ ಕೂಡ ಇರ್ತಾರೆ ಅಂತ ನಮ್ಮ ಬ್ರಾನ್ಸನ್ ರೀಡ್ ಅವರು ಎಲ್ಲರಿಗೂ ಕೂಡ ಒಂದು ಮೆಸೇಜ್ ನ ಕೊಟ್ಟಿದ್ದಾರೆ ಅಂಡ್ ಥ್ಯಾಂಕ್ಫುಲಿ ಅವರಿಗೆ ಏನು ಕೂಡ ಆಗಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬ್ರಾನ್ ಬ್ರೇಕರ್ ಅವರ ಬಗ್ಗೆ. ನಿನ್ನೆ ಮಂಡೇ ನೈಟ್ ರಾಲ್ ನಮಗೆ ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಕ್ತು ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಸೋತೋಗ್ತಾರೆ. ಅವರು ಸೋತಾದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರಬಹುದು ವಿಡಿಯೋದಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಕುಂಟುತ್ತಾ ಇದ್ದಾರೆ. ಇದನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಭಯ ಆಯ್ತು. ಏನ್ ಗುರು, ಮತ್ತೊಮ್ಮೆ ನಮ್ಮ ಬ್ರಾನ್ ಬ್ರೇಕರ್ ಅವ್ರು ಏನಾದ್ರು ಇಂಜುರಿ ಆದ್ರ ಅಂತ. ಅದಕ್ಕೆ ನಾನು ಭಯನ ಅನ್ಕೋತಾ ಇದ್ದೆ. ಬ್ರಾನ್ ಬ್ರೇಕರ್ ಅವರು ಮ್ಯಾಚಸ್ ಅಲ್ಲಿ ಆ ರೀತಿ ಫಾಸ್ಟ್ ಆಗಿ ಸ್ಪೀಡ್ ಆಗಿ ಬ್ರುಟಾಲಿಟಿನ ತೋರಿಸ್ತಾ ಇರ್ತಾರೆ, ಅದರಿಂದ ಅವ್ರಿಗೆ ಏನಾದ್ರು ಇಂಜುರಿ ಆಗುತ್ತಾ ಅಂತ. ಬಟ್ ಒಳ್ಳೇದಾಗಿದ್ದೇನಪ್ಪ ಅಂದ್ರೆ ನಮ್ಮ ಬ್ರಾನ್ ಬ್ರೇಕರ್ ಅವರಿಗೆ ಯಾವುದೇ ರೀತಿಯ ಇಂಜುರಿ ಆಗಿಲ್ಲ. ಅಫ್ಕೋರ್ಸ್ ಅವರಿಗೆ ನೋವಾಗಿತ್ತು, ಬಟ್ ಅವರಿಗೆ ಯಾವುದೇ ರೀತಿಯ ಇಂಜುರಿ ಆಗಿಲ್ವಂತೆ. ಇವನ್ ಅವರು ಒಂದು ಲೈವ್ ಇವೆಂಟ್ ಅಲ್ಲಿ ಮತ್ತೊಮ್ಮೆ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಜೊತೆ ಮ್ಯಾಚ್ ಆಡಿ ಆ ಒಂದು ಮ್ಯಾಚ್ ಅಲ್ಲಿ ಸೋತಿದ್ದಾರೆ. ರೀಸೆಂಟ್ ಆಗಿ ನಮಗೆ ಒಂದು ಲೈವ್ ಇವೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ ಮಂಡೇ ನೈಟ್ ರಾ ಮುಗಿದ್ಮೇಲೆ. ಅಂಡ್ ಅಲ್ಲಿ ಯಾವ ಮ್ಯಾಚ್ ಆಯ್ತು ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ ಶಾರ್ಟ್ ಫೈರ್, ರಿಯಾ ರಿಪ್ಲಿ ಅಂಡ್ ಸ್ಟಿಫನಿ ಸ್ಟಾರ್ಟನ್ ಅವರು ಫ್ಯಾಟಲ್ ಇನ್ಫ್ಲೂಯೆನ್ಸ್ ನ ಸೋಲಿಸ್ತಾರೆ. ಇದಾದ್ಮೇಲೆ ಎಲೆನೈಟ್ ಅವರು ಆಸ್ಟಿನ್ ಥಿಯರಿ ಅವ್ರನ್ನ ಸೋಲಿಸ್ತಾರೆ. ಪೆಂಟ್ ಅವರು ಡೊಮಿನಿಕ್ ಮಿಸ್ಟರಿ ಅವ್ರನ್ನ ಸೋಲಿಸ್ತಾರೆ. ಡ್ಯಾನ್ ಔಸಿನ್ ಅವರು ಮಿಸ್ ಅವ್ರನ್ನ ಸೋಲಿಸ್ತಾರೆ. ಸೆತ್ ರೋಲೆನ್ಸ್ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಸೋಲಿಸ್ತಾರೆ. ಜಿಯೋವ್ಯಾನ್ ಇವಾನ್ಸ್ ಅವರು ಈಥನ್ ಪೇಜ್ ಅವ್ರನ್ನ ಸೋಲಿಸ್ತಾರೆ. ಡೇಮಿಯನ್ ಪ್ರಿಸ್ಟ್ ಅವರು ಸೋಲೋ ಸಿಕೋವ್ ಅವ್ರನ್ನ ಸೋಲಿಸ್ತಾರೆ. ಟ್ರಿಕ್ ವಿಲಿಯಂ ಅವರು ಕಾರ್ಮೆಲೋ ಎಸ್ ಹಾಗೆ ಸ್ಯಾಮಿ ಝೈನ್ ಅವ್ರನ್ನ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಸೋಲಿಸಿದ್ರೆ, ಕೋಡಿ ರೋಡ್ಸ್ ಅವರು ಮತ್ತೊಮ್ಮೆ ಗಂತರ್ ಅವ್ರನ್ನ ಒಂದು ಲೈವ್ ಇವೆಂಟ್ ಅಲ್ಲಿ ಸೋಲಿಸಿದ್ದಾರೆ. ಸೊ ಇಷ್ಟು ಲೈವ್ ಇವೆಂಟ್ ನ ರಿಸಲ್ಟ್ ಅಂಡ್ ನಮ್ಮ ಬ್ರಾನ್ ಬ್ರೇಕರ್ ಅವರು ಪರ್ಫೆಕ್ಟ್ಲಿ ಆಲ್ ರೈಟ್ ಆಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮಾಸ್ಕ್ ವರ್ಸಸ್ ಮಾಸ್ಕ್ ಮ್ಯಾಚ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಮೆಕ್ಸಿಕೋದಲ್ಲಿ ನಮಗೆ ಮಾಸ್ಕ್ ವರ್ಸಸ್ ಮಾಸ್ಕ್ ಮ್ಯಾಚ್ ನೋಡೋದಕ್ಕೆ ಸಿಕ್ತು. ನಿಜವಾಗ್ಲೂ ಬೆಸ್ಟ್ ಸ್ಟೋರಿ ಲೈನು, ಬೆಸ್ಟ್ ಮ್ಯಾಚ್ ಎಕ್ಸಿಕ್ಯೂಟಿವ್, ಪರ್ಫೆಕ್ಟ್ ಎಂಡಿಂಗು ನಮಗೆ ಯಾವ್ದಾದ್ರು ಒಂದು ಸ್ಟೋರಿ ಲೈನ್ ಅಲ್ಲಿ ರೀಸೆಂಟ್ ಆಗಿ ನೋಡೋದಕ್ಕೆ ಸಿಕ್ತು ಅಂದ್ರೆ ಅದು ಈ ಒಂದು ಸ್ಟೋರಿ ಲೈನ್ ಅಲ್ಲಿ ಅಂತಾನೆ ಹೇಳ್ಬೇಕು. ಅಂಡ್ ಈಗ ಆ ಒಂದು ಮ್ಯಾಚ್ ನ ಪ್ರೊಡ್ಯೂಸ್ ಮಾಡಿದವರು ಬೇರೆ ಯಾರು ಅಲ್ಲ, ನಮ್ಮ ಪೀಟ್ ಡನ್ನು. ಅವ್ರಿಗೂ ಕೂಡ ನಾನು ಆಡ್ಸ್ ಆಫ್ ನ ಹೊಡಿತೀನಿ, ಯಾಕಂದ್ರೆ ಬ್ರುಟಾಲಿಟಿ, ಸ್ಟೋರಿ ಟೆಲ್ಲಿಂಗ್ ನ ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿ ಒಂದು ಮಾಸ್ಕ್ ವರ್ಸಸ್ ಮಾಸ್ಕ್ ಮ್ಯಾಚ್ ನ ನಮ್ಮ ಪೀಟ್ ಡನ್ ಅವರು ನಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಈ ಒಂದು ಮ್ಯಾಚ್ಗೆ ಕ್ರೇಜು ಯಾವ ರೀತಿ ಇತ್ತು ಅಂದ್ರೆ ಡಬ್ಲ್ಯೂ ಅವರು ನೆಟ್ಫ್ಲಿಕ್ಸ್ ಅಲ್ಲೂ ಕೂಡ ಈ ಒಂದು ಮ್ಯಾಚ್ ನ ತೋರಿಸಬೇಕಾಯ್ತು. ಆ ಲೆವೆಲ್ಗೆ ನಮ್ಮ ಚಾರ್ಟ್ ಗೇಬಲ್ ಹಾಗೆ ಲುಡ್ವಿಗ್ ಕೈಸರ್ ಅವರು ಒಂದು ಸ್ಟೋರಿನ ಟೆಲ್ ಮಾಡಿದ್ದಾರೆ. ರೀಸೆಂಟ್ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ನಿಜವಾಗ್ಲೂ ನನ್ನ ಪ್ರಕಾರ ಅಂತೂ ಬೆಸ್ಟ್ ಅಂತಾನೆ ಹೇಳ್ಬೇಕು. ನೋಡಬೇಕು ಈ ರೀತಿ ಮುಂದೆ ಯಾವ ಸ್ಟೋರಿ ಟೆಲ್ಲಿಂಗು ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಎಲ್ಗ್ರಾಂಡೆ ಅಮೆರಿಕಾನ ಅವರ ಫೋಟೋಸ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಮಾಸ್ಕ್ ವರ್ಸಸ್ ಮಾಸ್ಕ್ ಮ್ಯಾಚ್ ಅಲ್ಲಿ ನಮ್ಮ ಎಲ್ಗ್ರಾಂಡೆ ಅಮೆರಿಕಾನ ಅವರು ಒರಿಜಿನಲ್ ಎಲ್ಗ್ರಾಂಡೆ ಅಮೆರಿಕಾನ ಅವ್ರನ್ನ ಸೋಲಿಸಿ ಅವರ ಮುಖವಾಡನ ತೆಗಿತಾರೆ. ಇಂಡ್ ಕೆಲವೊಂದಷ್ಟು ಫೋಟೋಸ್ಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿ ಇಲ್ಲಿ ಮಾಸ್ಕ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಇನ್ನ ಕೆಲವೊಂದಷ್ಟು ಜನ ಹೋಪ್ ಮಾಡ್ತಿರೋದೇನಪ್ಪಾ ಅಂದ್ರೆ ಚಾರ್ಟ್ ಗೇಬಲ್ ಅವರಿಗೆ ಈಗಲಾದ್ರೂ ಕೂಡ ಡಬ್ಲ್ಯೂ ಅವರು ಅದ್ಭುತವಾದ ಬುಕ್ಕಿಂಗ್ ನ ಕೊಡಬೇಕು ಅಂತ. ಲಿಟ್ರಲಿ ಮಿಡ್ ಕಾರ್ಡ್ ಅಲ್ಲಂತೂ ನಮ್ಮ ಚಾರ್ಟ್ ಗೇಬಲ್ ಅವರು ತಿಂದಾಕ್ತಾರೆ ಗುರು, ಬಟ್ ಡಬ್ಲ್ಯೂ ಅವರು ಅವರಿಗೆ ಅಂತ ಒಳ್ಳೆ ಬುಕ್ಕಿಂಗ್ ನ ಕೊಡ್ತಾ ಇಲ್ಲ. ನನಗೆ ಇನ್ನೂ ಕೂಡ ಡೌಟ್ ಇದೆ, ಅಂತ ಒಂದು ಅದ್ಭುತವಾದ ಸ್ಟೋರಿನ ಕೊಟ್ಟಾದ್ಮೇಲೆ ಕೂಡ ಡಬ್ಲ್ಯೂ ಅವರು ಚಾರ್ಟ್ ಗೇಬಲ್ ಅವ್ರನ್ನ ಮೈನ್ ರೋಸ್ಟರ್ ಅಲ್ಲಿ ಚೆನ್ನಾಗಿ ಬುಕ್ ಮಾಡ್ತಾರೆ ಅಂತ ನನಗೆ ಇನ್ನೂ ಕೂಡ ಅನ್ಸೋದಿಲ್ಲ. ಇವನ್ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಚಾರ್ಟ್ ಗೇಬಲ್ ಅವರು ರಿಲೀಸ್ ಆಗಿ ಬೇರೊಂದು ಕಂಪನಿಗೆ ಹೋದ್ರೆ ಅವರು ಇದಕ್ಕಿಂತ ಜಾಸ್ತಿ ನೇಮ್ನ ಗಳಿಸಬಹುದು ಅಂತ ಕೆಲವೊಂದಷ್ಟು ಲೆಜೆಂಡ್ಸ್ ಗಳು ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ. ನೋಡೋಣ ಗೈಸ್, ನಮ್ಮ ಚಾರ್ಟ್ ಗೇಬಲ್ ಅವರ ಬುಕ್ಕಿಂಗು ಮೈನ್ ರೋಸ್ಟರ್ ಅಲ್ಲಿ ಸದ್ಯಕ್ಕೆ ಹೇಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫಿನ್ ಬ್ಯಾಲರ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಮ್ಮ ಫಿನ್ ಬ್ಯಾಲರ್ ಅವ್ರನ್ನ ಮಂಡೇ ನೈಟ್ ರಾ ಇಂದ ಸ್ಮ್ಯಾಕ್ ಡೌನ್ ಗೆ ಕಳಿಸಿದ್ದಾರೆ ಅಂತ ಹೇಳ್ಬೇಕು. ಅಂಡ್ ಈಗ ಅದಕ್ಕೆ ರೀಸನ್ ಕೂಡ ಹೊರಗಡೆ ಬಂದಿದೆ. ರೀಸನ್ ಏನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ಫಿನ್ ಬ್ಯಾಲರ್ ಅವ್ರನ್ನ JD ಮೆಕ್ಡೊನಾಗ್ ಹಾಗೆ ಡೊಮಿನಿಕ್ ಮಿಸ್ಟರಿ ಅವರಿಂದ ದೂರ ಇಟ್ಟು ಅವರಿಗೆ ಸ್ಮ್ಯಾಕ್ ಡೌನ್ ಅಲ್ಲಿ ಒಂದು ಫ್ರೆಶ್ ಸ್ಟಾರ್ಟ್ ನ ಕೊಡಬೇಕು ಅಂತ ಪ್ಲಾನ್ ಮಾಡಿದ್ರಂತೆ. ಅದಕ್ಕೋಸ್ಕರ ನಮ್ಮ ಫಿನ್ ಬ್ಯಾಲರ್ ಅವ್ರನ್ನ ಸ್ಮ್ಯಾಕ್ ಡೌನ್ ಗೆ ಕಳಿಸಿದ್ದಾರೆ. ನೋಡಬೇಕು ಗುರು, ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರಿಗೆ ಯಾವ ರೀತಿ ಫ್ರೆಶ್ ಸ್ಟಾರ್ಟ್ ನ ಕೊಡ್ತಾರೆ ಅಂತ, ಅಥವಾ ಅವ್ರನ್ನ ಸುಮ್ಮನೆ ಹಂಗೆ ನಾರ್ಮಲ್ ಆಗಿ ಯೂಸ್ ಮಾಡ್ಕೋತಾರ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ.
ಗೈಸ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸದ್ಯಕ್ಕೆ ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅವರಿಗೆ ಯಾವುದೇ ರೀತಿಯ ಇಂಜುರಿ ಆಗಿಲ್ಲ, ಬಟ್ ಡಬ್ಲ್ಯೂ ಕಂಪನಿಯಿಂದ ಒಂದು ಬ್ರೇಕ್ ನ ತಗೊಂಡಿದ್ದಾರೆ ಅಂತ ಹೇಳಬೇಕು. ಅಂಡ್ ರೀಸೆಂಟ್ ಆಗಿ ಒಂದು ಮೂವಿ ಶೂಟಿಂಗ್ ಅಲ್ಲೂ ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಇನ್ವಾಲ್ವ್ ಆಗಿದ್ರು. ಬಟ್ ಈಗ ಆ ಒಂದು ಮೂವಿನೂ ಕೂಡ ಕಂಪ್ಲೀಟ್ ಆಗಿ ಅವರು ಮುಗಿಸಿದ್ದಾರೆ. ಅಂಡ್ ರೆಸ್ಸಲ್ ವುಡ್ಸ್ ಅವರ ಪ್ರಕಾರ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಆದಷ್ಟು ಬೇಗ ನಮಗೆ ರಿಟರ್ನ್ ಮಾಡೋದು ನೋಡೋದಕ್ಕೆ ಸಿಗುತ್ತಂತೆ. ಅಂದ್ರೆ ಏನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅದಕ್ಕಿಂತ ಬೇಗನೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬರ್ತಾರಂತೆ. ಸೂನರ್ ದೆನ್ ಲೇಟರ್ ಅಂತ ಇವರು ಒಂದು ವರ್ಡ್ ನ ಬಳಸಿದ್ದಾರೆ. ಸೊ ಆದಷ್ಟು ಬೇಗನೆ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ರಿಟರ್ನ್ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬ್ಲಡ್ ಲೈನ್ ಬಗ್ಗೆ. ಬ್ಲಡ್ ಲೈನ್ ಎಷ್ಟು ವರ್ಷದಿಂದ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಬಟ್ ಪ್ರತಿ ವರ್ಷನೂ ಕೂಡ ಬ್ಲಡ್ ಲೈನ್ ಬೆಟರ್ ಆಗ್ತಾನೆ ಹೋಗ್ತಾ ಇದೆ. 2020ರಲ್ಲಿ ಈ ಒಂದು ಸ್ಟೋರಿ ಲೈನ್ ಪ್ರಾರಂಭ ಆಗಿದ್ದು ಅಂಡ್ ಈಗ 2026 ಕಂಟಿನ್ಯೂಸ್ ಆಗಿ 7 ವರ್ಷ ಬ್ಲಡ್ ಲೈನ್ ಸ್ಟೋರಿ ಲೈನ್ ಡಬ್ಲ್ಯೂ ನ ಸದ್ಯಕ್ಕೆ ಕಾಪಾಡಿಕೊಂಡು ಬಂದಿದೆ ಅಂತಾನೆ ಹೇಳ್ಬೇಕು. ಅಂಡ್ ಈಗ ಅದು ಇನ್ನೂ ಕೂಡ ಬೆಟರ್ ಆಗಿದೆ. ಜೇಕೋಬ್ ಫಾಟೋ ಅವ್ರನ್ನ ಆಡ್ ಮಾಡಿಕೊಂಡು ಅಂಡ್ ಈಗ ರೋಮನ್ ರೈನ್ಸ್ ಅವರು ಕೂಡ ತನ್ನ ಫ್ಯಾಮಿಲಿನ ಈಕ್ವಲ್ ಆಗಿ ನೋಡ್ತಾ ಇದ್ದಾರೆ. ಇವನ್ ಅವರು ಜೇ ಉಸೋಗೆ ಹೇಳ್ತಾರೆ, ನನ್ನ ಬಳಿ ಈಗ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಇದೆ, ನೀನು ಕೂಡ ಈ ಒಂದು ಚಾಂಪಿಯನ್ಶಿಪ್ ನ ಗೆದ್ದಿದ್ಯಾ, ಬಟ್ ನೀನು ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ನ ಗೆದ್ದಿಲ್ಲ, ಹೋಗಿ ಆ ಒಂದು ಚಾಂಪಿಯನ್ಶಿಪ್ ನ ತಗೊಂಡು ಬಾ, ಯಾಕಂದ್ರೆ ಟೇಬಲ್ ಗೆ 2 ಹೆಡ್ ಗಳಿದೆ. ಸೊ ನೀನು ಕೂಡ ಚಾಂಪಿಯನ್ ಆದ್ರೆ ನೀನು ಕೂಡ ಟೇಬಲ್ ನ ಹೆಡ್ ಆಗ್ಬಹುದು ಅಂತ ನಮ್ಮ ರೋಮನ್ ರೈನ್ಸ್ ಅವರು ಜೇ ಉಸೋಗೆ ಹೇಳಿದ್ದಾರೆ. ಸೊ ಎಲ್ಲರನ್ನು ಕೂಡ ಈಕ್ವಲ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ನೋಡ್ತಾ ಇದ್ದಾರೆ ಅಂತ ಹೇಳ್ಬೇಕು. ಅಷ್ಟೇ ಅಲ್ಲ, ಒಂದು ಟ್ವೀಟ್ ನು ಕೂಡ ಅವರು ಮಾಡಿದ್ದಾರೆ. ಹೊಸ ಬ್ಲಡ್ ಲೈನ್ ಫೋಟೋನ ಅಪ್ಲೋಡ್ ಮಾಡಿ ಟಫ್ ಲವ್ ಅಂತ ಒಂದು ಟ್ವೀಟ್ ನ ಮಾಡಿದ್ದಾರೆ. ಏನೇ ಆಗ್ಲಿ ಗೈಸ್, ಇನ್ ಮುಂದೆ ಬ್ಲಡ್ ಲೈನ್ ಸ್ಟೋರಿ ಲೈನ್ ಅಫಿಷಿಯಲ್ ಆಗಿ ಪ್ರಾರಂಭ ಆಗುತ್ತೆ. ನಾನ್ ನೋಡ್ಬೇಕಾಗಿರೋದೇನಪ್ಪ ಅಂದ್ರೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಇವರನ್ನ ಡಬ್ಲ್ಯೂ ಅವರು ಯಾವ ರೀತಿ ಬುಕ್ ಮಾಡ್ತಾರೆ ಅಂತ. ಯಾಕಂದ್ರೆ ಈಗ ಒಂದು ಬ್ಲಡ್ ಲೈನ್ ಫ್ಯಾಕ್ಷನ್ ಫಾರ್ಮ್ ಆಗಿದೆ ಅಂದ್ರೆ ವಾರ್ ಗೇಮ್ ಅಲ್ಲಂತೂ 100% ಇವರೆಲ್ಲರೂ ಕೂಡ ಇದ್ದೇ ಇರ್ತಾರೆ. ನೋಡ್ಬೇಕು ಡಬ್ಲ್ಯೂ ಅವರು ಯಾವ ರೀತಿ ಇನ್ ಮುಂದೆ ಫ್ರೆಶ್ ಆಗಿ ಈ ಒಂದು ಸ್ಟೋರಿ ಲೈನ್ ನ ತಗೊಂಡು ಹೋಗ್ತಾರೆ ಅಂಡ್ ಬ್ಲಡ್ ಲೈನ್ ನ ನೆಕ್ಸ್ಟ್ ಗುರಿಯಲ್ಲಿ ಯಾರು ಬರ್ತಾರೆ ಅಂತ. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.